ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಟೆಕ್ ಟಾಕ್ಸ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಮೈಕ್ರೋಸಾಫ್ಟ್ ಟೀಮ್ಸ್ 3 ಕೂಲ್ ಟಿಪ್ಸ್ ಏನು ಅಂತ ಈಗ ನೋಡೋಣ. ಮೊದಲನೇ ಟಿಪ್, ಇನ್ ಚಾಟ್ ಟ್ರಾನ್ಸ್ಲೇಷನ್. ಇದು ಹೇಗಾಗುತ್ತೆ ಅಂತ ಈಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಸಪೋಸ್ ನೀವು ಬೇರೆ ಯಾವುದಾದ್ರೂ ದೇಶದ ಕ್ಲೈಂಟ್ಸ್ ಜೊತೆ ಮಾತಾಡ್ತಿರಬಹುದು, ಅಥವಾ ನಿಮ್ಮದೇ ದೇಶದ ಬೇರೆ ಭಾಗದ ಜನರ ಜೊತೆ ಮಾತಾಡ್ತಿರ್ಬೋದು, ಅವ್ರದ್ದು ಲ್ಯಾಂಗ್ವೇಜ್ ಬೇರೆ ಇರ್ಬೋದು. ಅಕಸ್ಮಾತ್ ಅವ್ರು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಟೈಪ್ ಮಾಡಿದ್ರೆ ಅದನ್ನು ಹೇಗೆ ನಾವು ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನೀಗ ಕನ್ನಡದಲ್ಲಿ ಟೈಪ್ ಮಾಡಿದ್ದೀನಿ. ಮೆಸೇಜ್ ಹೀಗೆ ಬಂದಿರುತ್ತೆ ಅಲ್ವಾ? ಸೊ ಆ ಮೆಸೇಜ್ನ ನೀವೇನು ಮಾಡಬೇಕಂದ್ರೆ, ನಿಮ್ಮ ಮೌಸ್ ಬಟನ್ನ ಈ ಒಂದು ಮೆಸೇಜ್ ಮೇಲೆ ಹೀಗೆ ಹೋವರ್ ಮಾಡಿದ್ರೆ, ಹೀಗೆ ತೊಗೊಂಡು ಹೋದರೆ ಇಲ್ಲಿ ರೈಟ್ ಸೈಡ್ ನಿಮಗೆ 3 ಡಾಟ್ಸ್ ಕಾಣಿಸುತ್ತೆ. ಈ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಟ್ರಾನ್ಸ್ಲೇಟ್ ಅನ್ನೋ ಒಂದು ಬಟನ್ ಇದೆ. ಈ ಟ್ರಾನ್ಸ್ಲೇಟ್ ಅನ್ನೋ ಬಟನ್ನ ನೀವು ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಇಂಗ್ಲಿಷ್ನಲ್ಲಿ ಬಹಳ ಈಸಿಯಾಗಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ತೋರಿಸುತ್ತೆ. ಸೊ ಇದೊಂದು ಕೂಲ್ ಫೀಚರ್, ನೀವು ಯೂಸ್ ಮಾಡಬಹುದು. ಹಾಗಾದರೆ ಈಗ ಇನ್ನೊಂದು ಕೂಲ್ ಟಿಪ್ನ ನೋಡೋಣ. ಅದೇನೆಂದರೆ, ಸರ್ವೇಸ್ ಹೇಗೆ ಕಂಡಕ್ಟ್ ಮಾಡೋದು ಅಂತ. ನಿಮ್ಮ ಚಾನೆಲ್ನಲ್ಲಿರೋ ಮೆಂಬರ್ಸ್ಗೆ ಯಾವುದಾದ್ರೂ ಒಂದು ಸರ್ವೆ ನೀವು ಕಳಿಸ್ಬೇಕಂದ್ರೆ ಇದನ್ನು ನೀವು ಬಹಳ ಸುಲಭವಾಗಿ ಇಲ್ಲಿಂದ ಕಳಿಸಬಹುದು. ಈ 3 ಡಾಟ್ಸ್ನ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಪಾಲಿ ಅನ್ನೋ ಒಂದು ಆ್ಯಪ್ ಕಾಣಿಸುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಪಾಲಿ ಆ್ಯಪ್. ಈ ಪಾಲಿ ಇದೆ, ಹಾಗೆ ಅಜೈಲ್ ಪಾಲಿ, ಬೇರೆ ಬೇರೆ ಸರ್ವೆ ಆ್ಯಪ್ಸ್ ಇದೆ. ಇದರಲ್ಲಿ ಯಾವುದಾದ್ರೂ ಒಂದು ಆ್ಯಪ್ನ ನೀವು ಚೂಸ್ ಮಾಡಬಹುದು. ನಾನೀಗ ಸದ್ಯಕ್ಕೆ ಪಾಲಿ ತೊಗೊಂಡಿದ್ದೀನಿ. ಪಾಲಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ನೀವು ಮೊದಲನೇ ಸರ್ತಿ ಈ ಆ್ಯಪ್ನ ಕ್ಲಿಕ್ ಮಾಡಿದಾಗ ಅದು ನಿಮಗೆ ಸೈನ್ ಇನ್ ಆಗೋಕ್ಕೆ ಕೇಳುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಆಲ್ರೆಡಿ ರೆಡಿಮೇಡ್ ಟೆಂಪ್ಲೇಟ್ಸ್ ಇದೆ. ನೋಡಿ, 1-on-1 ಮೀಟಿಂಗ್ ಕೋಆರ್ಡಿನೇಷನ್ ಇರಬಹುದು, ಆಲ್ ಹ್ಯಾಂಡ್ಸ್ ಮೀಟಿಂಗ್ ಫೀಡ್ಬ್ಯಾಕ್, ಇದೇ ಥರ ಬಹಳಷ್ಟು ಆಪ್ಷನ್ಸ್ ಇದೆ. ಆಲ್ರೆಡಿ ಎಕ್ಸಿಸ್ಟಿಂಗ್ ಟೆಂಪ್ಲೇಟ್ಸ್ ಇದೆ ಸರ್ವೆಗೆ. ಬೇಡ ನಿಮಗೆ ಯಾವುದು, ನೀವೇ ಒಂದು ಸರ್ವೆ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇದೆಯಲ್ಲ, ಇದನ್ನು ನೀವು ಕ್ಲಿಕ್ ಮಾಡಿ ಮೊದಲಿಂದ ನಿಮ್ಮ ಒಂದು ಸರ್ವೆನ ನೀವು ಕ್ರಿಯೇಟ್ ಮಾಡಬಹುದು. ಇದು ಒಂದು ತುಂಬಾನೇ ಕೂಲ್ ಫೀಚರ್. ಮತ್ತೊಂದು ಕೂಲ್ ಫೀಚರ್ ಏನಂದ್ರೆ, ಇಮರ್ಸಿವ್ ರೀಡರ್ ಆಪ್ಷನ್ ಇದೆ. ಇದರಲ್ಲಿ ಏನಾಗುತ್ತೆ ಅಂದರೆ, ಯಾವುದಾದ್ರೂ ಒಂದು ಮೆಸೇಜ್ ತುಂಬಾನೇ ಲೆಂತಿ ಮೆಸೇಜ್ ಇದ್ದು ನಿಮ್ಗೆ ಓದಕ್ಕೆ ಬೋರ್ ಆದರೆ ನೀವು ಸುಲಭವಾಗಿ ಇಮರ್ಸಿವ್ ರೀಡರ್ ಯೂಸ್ ಮಾಡಿ ಅದರಲ್ಲಿ ನೀವು ಟೀಮ್ಸ್ಗೆನೆ ಓದಕ್ಕೆ ಬಿಡಬಹುದು. ನೀವು ಬರೀ ಆ ಮೆಸೇಜ್ ಏನು ಅಂತ ಕೇಳಿಸ್ಕೋಬಹುದು. ನೋಡಿ, ಇಲ್ಲಿ ಬಹಳ ಸುಲಭವಾಗಿ ಒಂದು ಪಾಪಪ್ ವಿಂಡೋ ಬಂದಿದೆ. ಇಲ್ಲಿ ನಿಮ್ಗೆ ಯಾವ ಒಂದು ಮೆಸೇಜ್ನ ನೀವು ರೀಡ್ ಮಾಡಿಸ್ಬೇಕೋ ಅದನ್ನು ನೀವು ಇಲ್ಲಿ ಚೂಸ್ ಮಾಡಿ ಇಲ್ಲಿ ಪ್ಲೇ ಒತ್ತಿದ್ರೆ ಅದನ್ನು ಅದು ರೀಡ್ ಔಟ್ ಮಾಡುತ್ತೆ. ಇದು ಒಂದು ತುಂಬಾನೇ ಕೂಲ್ ಫೀಚರ್. ಹಾಗಾದರೆ ಸ್ನೇಹಿತರೆ, ಇವತ್ತಿನ 3 ಕೂಲ್ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಹೀಗೆ ಮತ್ತಷ್ಟು ಕೂಲ್ ಟಿಪ್ಸ್ನೊಂದಿಗೆ ಬರ್ತಾ ಇರ್ತೀನಿ. ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.